ಪ್ರದೀಪ್ ಈಶ್ವರರ ಪ್ರತಿಯೊಂದು ನುಡಿಯನು ನಡೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಾವಿದ್ದೇ ಏನು ಅವ್ರು ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಸೆಕೆಂಡ್ ಹುಚ್ಚ ವೆಂಕಟ್ ಅಂತೇಳಿ ನಾವೇನು ಹೆಸರು ಹೇಳಿದ್ದೀರಿ ಅದು ನಿಜ ಅಂತೇಳಿ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇವತ್ತು ಬಲ್ಜಿಗ ಜನಾಂಗಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿರವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಬಲ್ಜಿಗ ಅಭಿವೃದ್ಧಿ ನಿಗಮ, ಯೋಗಿ ನಾರಾಯಣ ಅಧ್ಯಯನ ಕೇಂದ್ರ 3A ಇದ್ದಿದ್ದನ್ನು 2Aಗೆ ತಂದು ಬಲ್ಜಿಗ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಂತೇಳಿ ಇದನ್ನೆಲ್ಲ ಸವಲತ್ತುಗಳನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂದೆ ನಮ್ಮ PC ಮೋಹನ್ ಅವರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಓಡಾಡಿ ಬಲ್ಜಿಗ ಜನಾಂಗನ ಒಗ್ಗಟ್ಟು ಮಾಡಿ ಹೋರಾಟಗಳನ್ನು ಮಾಡಿ ನಮ್ಮ ಯಡಿಯೂರಪ್ಪರ ಮೇಲೆ ಮತ್ತು ಬಸವರಾಜ ಬೊಮ್ಮಾಯಿಯವ್ರ ಮೇಲೆ ಒತ್ತಡ ಏರಿ ಆ ಕಮ್ಯುನಿಟಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ತಂದಿದ್ದಾರೆ. ಅದನ್ನು ಮೊನ್ನೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮನಬಂದಂತೆ ಏಕವಚನದಲ್ಲಿ ನಿಮ್ಮ ಅಪ್ಪಂದೆಲ್ಲ ಕಾರ್ಯಕ್ರಮ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಅಂತ ಹೇಳಿ ಸಿದ್ದರಾಮಯ್ಯನವ್ರ ಪೂಜೆ ಮಾಡೋಕ್ಕೆ ಹೋಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ನಿಜವಾಗ್ಲೂ ಹುಚ್ಚ ವೆಂಕಟೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನ ಆಕಸ್ಮಿಕವಾಗಿ ಏನವರು MLA ಆದರು, ಅದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ಈಗ ಅರ್ಥ ಮಾಡ್ಕೊತಾ ಇದ್ದಾರೆ ನಾವು ತಪ್ಪು ಮಾಡಿದ್ರಿ ಅಂತೇಳಿ. ಈಗ ನಮ್ಮನ್ನು ಅಧಿಕಾರಕ್ಕೆ ತಂದ ಮೇಲೆ ನಾವು ಆ ಜಿಲ್ಲೆಗೆ ಏನು ಮಾಡಿದ್ದೀರಿ ಅನ್ನೋದು ಇಂಪಾರ್ಟೆಂಟು, ನಮ್ಮ ಕ್ಷೇತ್ರಕ್ಕೆ ಏನು ಮಾಡಿದ್ದೀರಿ ಅನ್ನೋದು ಇಂಪಾರ್ಟೆಂಟು. ಅದು ಬಿಟ್ಟು ಇವರು ಪ್ರತಿಯೊಂದು ವಿಷಯದಲ್ಲೂ ಆ ಬಜೆಟ್ ಮಂಡನೆ ಆದಾಗ ಒಂದು ಕಮ್ಯುನಿಟಿಗೆ ಹೆಚ್ಚಿಗೆ ನೀವು ಒತ್ತು ಕೊಟ್ಟಿದ್ದೀರಿ, ಹಿಂದೂ ಜನಾಂಗದ ಹೆಣ್ಮಕ್ಳ ಮದುವೆಗೆ ಒಂದು 50,000 ಕೊಡ್ಬೋದಾಗಿತ್ತಲ್ಲ, ಅರ್ಚಕರಿಗೆ ಏನು ಹಣ ಕೊಡೋಂಥದ್ದು ಪೇಮೆಂಟ್ ಕೊಡೋದಿದೆ ಅದನ್ನು ರೈಸ್ ಮಾಡ್ಬೋದಾಗಿತ್ತು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ಇವ್ರು ಯಾರ್ಯಾರು ಹೇಳ್ತಾ ಇದ್ದಾರೆ ಈ ಥರ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥ ಈ ಪ್ರದೀಪ್ ಈಶ್ವರ್ ಅವರು ನಿಜವಾಗ್ಲೂ ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋಗಿ ಅತಿ ಬೇಗ ಚಿಕಿತ್ಸೆ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆ ನಾವು ಮಾಡಿರೋ ತಪ್ಪು ಅಂತ ಹೇಳ್ಬಿಟ್ಟು ಹೇಳಿ ಈಗಾಗಲೇ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ. ಪ್ರದೀಪ್ ಈಶ್ವರರ ಪ್ರತಿಯೊಂದು ನುಡಿಯನು ನಡೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಾವಿದ್ದೇ ಏನು ಅವ್ರು ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಸೆಕೆಂಡ್ ಹುಚ್ಚ ವೆಂಕಟ್ ಅಂತೇಳಿ ನಾವೇನು ಹೆಸರು ಹೇಳಿದ್ದೀರಿ ಅದು ನಿಜ ಅಂತೇಳಿ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇವತ್ತು ಬಲ್ಜಿಗ ಜನಾಂಗಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿರವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಬಲ್ಜಿಗ ಅಭಿವೃದ್ಧಿ ನಿಗಮ, ಯೋಗಿ ನಾರಾಯಣ ಅಧ್ಯಯನ ಕೇಂದ್ರ 3A ಇದ್ದಿದ್ದನ್ನು 2Aಗೆ ತಂದು ಬಲ್ಜಿಗ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಂತೇಳಿ ಇದನ್ನೆಲ್ಲ ಸವಲತ್ತುಗಳನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂದೆ ನಮ್ಮ PC ಮೋಹನ್ ಅವರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಓಡಾಡಿ ಬಲ್ಜಿಗ ಜನಾಂಗನ ಒಗ್ಗಟ್ಟು ಮಾಡಿ ಹೋರಾಟಗಳನ್ನು ಮಾಡಿ ನಮ್ಮ ಯಡಿಯೂರಪ್ಪರ ಮೇಲೆ ಮತ್ತು ಬಸವರಾಜ ಬೊಮ್ಮಾಯಿಯವ್ರ ಮೇಲೆ ಒತ್ತಡ ಏರಿ ಆ ಕಮ್ಯುನಿಟಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ತಂದಿದ್ದಾರೆ. ಅದನ್ನು ಮೊನ್ನೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮನಬಂದಂತೆ ಏಕವಚನದಲ್ಲಿ ನಿಮ್ಮ ಅಪ್ಪಂದೆಲ್ಲ ಕಾರ್ಯಕ್ರಮ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಅಂತ ಹೇಳಿ ಸಿದ್ದರಾಮಯ್ಯನವ್ರ ಪೂಜೆ ಮಾಡೋಕ್ಕೆ ಹೋಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ನಿಜವಾಗ್ಲೂ ಹುಚ್ಚ ವೆಂಕಟೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನ ಆಕಸ್ಮಿಕವಾಗಿ ಏನವರು MLA ಆದರು, ಅದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ಈಗ ಅರ್ಥ ಮಾಡ್ಕೊತಾ ಇದ್ದಾರೆ ನಾವು ತಪ್ಪು ಮಾಡಿದ್ರಿ ಅಂತೇಳಿ. ಈಗ ನಮ್ಮನ್ನು ಅಧಿಕಾರಕ್ಕೆ ತಂದ ಮೇಲೆ ನಾವು ಆ ಜಿಲ್ಲೆಗೆ ಏನು ಮಾಡಿದ್ದೀರಿ ಅನ್ನೋದು ಇಂಪಾರ್ಟೆಂಟು, ನಮ್ಮ ಕ್ಷೇತ್ರಕ್ಕೆ ಏನು ಮಾಡಿದ್ದೀರಿ ಅನ್ನೋದು ಇಂಪಾರ್ಟೆಂಟು. ಅದು ಬಿಟ್ಟು ಇವರು ಪ್ರತಿಯೊಂದು ವಿಷಯದಲ್ಲೂ ಆ ಬಜೆಟ್ ಮಂಡನೆ ಆದಾಗ ಒಂದು ಕಮ್ಯುನಿಟಿಗೆ ಹೆಚ್ಚಿಗೆ ನೀವು ಒತ್ತು ಕೊಟ್ಟಿದ್ದೀರಿ, ಹಿಂದೂ ಜನಾಂಗದ ಹೆಣ್ಮಕ್ಳ ಮದುವೆಗೆ ಒಂದು 50,000 ಕೊಡ್ಬೋದಾಗಿತ್ತಲ್ಲ, ಅರ್ಚಕರಿಗೆ ಏನು ಹಣ ಕೊಡೋಂಥದ್ದು ಪೇಮೆಂಟ್ ಕೊಡೋದಿದೆ ಅದನ್ನು ರೈಸ್ ಮಾಡ್ಬೋದಾಗಿತ್ತು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ಇವ್ರು ಯಾರ್ಯಾರು ಹೇಳ್ತಾ ಇದ್ದಾರೆ ಈ ಥರ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥ ಈ ಪ್ರದೀಪ್ ಈಶ್ವರ್ ಅವರು ನಿಜವಾಗ್ಲೂ ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋಗಿ ಅತಿ ಬೇಗ ಚಿಕಿತ್ಸೆ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆ ನಾವು ಮಾಡಿರೋ ತಪ್ಪು ಅಂತ ಹೇಳ್ಬಿಟ್ಟು ಹೇಳಿ ಈಗಾಗಲೇ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ. ಪ್ರದೀಪ್ ಈಶ್ವರರ ಪ್ರತಿಯೊಂದು ನುಡಿಯನು ನಡೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಾವಿದ್ದೇ ಏನು ಅವ್ರು ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಸೆಕೆಂಡ್ ಹುಚ್ಚ ವೆಂಕಟ್ ಅಂತೇಳಿ ನಾವೇನು ಹೆಸರು ಹೇಳಿದ್ದೀರಿ ಅದು ನಿಜ ಅಂತೇಳಿ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇವತ್ತು
ಬಲ್ಜಿಗ ಜನಾಂಗಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿರವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಬಲ್ಜಿಗ ಅಭಿವೃದ್ಧಿ ನಿಗಮ, ಯೋಗಿ ನಾರಾಯಣ ಅಧ್ಯಯನ ಕೇಂದ್ರ, 3A ಇದ್ದಿದ್ದನ್ನು 2Aಗೆ ತಂದು ಬಲ್ಜಿಗ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಂತೇಳಿ ಇದನ್ನೆಲ್ಲ ಸವಲತ್ತುಗಳನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂದೆ ನಮ್ಮ PC ಮೋಹನ್ ಅವರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಓಡಾಡಿ ಬಲ್ಜಿಗ ಜನಾಂಗನ ಒಗ್ಗಟ್ಟು ಮಾಡಿ ಹೋರಾಟಗಳನ್ನು ಮಾಡಿ ನಮ್ಮ ಯಡಿಯೂರಪ್ಪರ ಮೇಲೆ ಮತ್ತು ಬಸವರಾಜ ಬೊಮ್ಮಾಯಿಯವ್ರ ಮೇಲೆ ಒತ್ತಡ ಏರಿ ಆ ಕಮ್ಯುನಿಟಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ತಂದಿದ್ದಾರೆ. ಅದನ್ನು ಮೊನ್ನೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮನಬಂದಂತೆ ಏಕವಚನದಲ್ಲಿ ನಿಮ್ಮ ಅಪ್ಪಂದೆಲ್ಲ ಕಾರ್ಯಕ್ರಮ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಅಂತ ಹೇಳಿ ಸಿದ್ದರಾಮಯ್ಯನವ್ರ ಪೂಜೆ ಮಾಡೋಕ್ಕೆ ಹೋಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ನಿಜವಾಗ್ಲೂ ಹುಚ್ಚ ವೆಂಕಟೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನ ಆಕಸ್ಮಿಕವಾಗಿ ಏನವರು MLA ಆದರು, ಅದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ಈಗ ಅರ್ಥ ಮಾಡ್ಕೊತಾ ಇದ್ದಾರೆ ನಾವು ತಪ್ಪು ಮಾಡಿದ್ರಿ ಅಂತೇಳಿ. ಈಗ ನಮ್ಮನ್ನು ಅಧಿಕಾರಕ್ಕೆ ತಂದ ಮೇಲೆ ನಾವು ಆ ಜಿಲ್ಲೆಗೆ ಏನು ಮಾಡಿದ್ದೀರಿ ಅನ್ನೋದು ಇಂಪಾರ್ಟೆಂಟು, ನಮ್ಮ ಕ್ಷೇತ್ರಕ್ಕೆ ಏನು ಮಾಡಿದ್ದೀರಿ ಅನ್ನೋದು ಇಂಪಾರ್ಟೆಂಟು. ಅದು ಬಿಟ್ಟು ಇವರು ಪ್ರತಿಯೊಂದು ವಿಷಯದಲ್ಲೂ ಆ ಬಜೆಟ್ ಮಂಡನೆ ಆದಾಗ ಒಂದು ಕಮ್ಯುನಿಟಿಗೆ ಹೆಚ್ಚಿಗೆ ನೀವು ಒತ್ತು ಕೊಟ್ಟಿದ್ದೀರಿ, ಹಿಂದೂ ಜನಾಂಗದ ಹೆಣ್ಮಕ್ಳ ಮದುವೆಗೆ ಒಂದು 50,000 ಕೊಡ್ಬೋದಾಗಿತ್ತಲ್ಲ, ಅರ್ಚಕರಿಗೆ ಏನು ಹಣ ಕೊಡೋಂಥದ್ದು ಪೇಮೆಂಟ್ ಕೊಡೋದಿದೆ ಅದನ್ನು ರೈಸ್ ಮಾಡ್ಬೋದಾಗಿತ್ತು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಇವ್ರು ಯಾರ್ಯಾರು ಹೇಳ್ತಾ ಇದ್ದಾರೆ ಈ ಥರ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥ ಈ ಪ್ರದೀಪ್ ಈಶ್ವರ್ ಅವರು ನಿಜವಾಗ್ಲೂ ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋಗಿ ಅತಿ ಬೇಗ ಚಿಕಿತ್ಸೆ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆ ನಾವು ಮಾಡಿರೋ ತಪ್ಪು ಅಂತ ಹೇಳ್ಬಿಟ್ಟು ಹೇಳಿ ಈಗಾಗಲೇ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ. ಪ್ರದೀಪ್ ಈಶ್ವರರ ಪ್ರತಿಯೊಂದು ನುಡಿಯನು ನಡೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಾವು ಹಿಂದೆ ಏನು ಅವ್ರು ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಸೆಕೆಂಡ್ ಹುಚ್ಚ ವೆಂಕಟ್ ಅಂತೇಳಿ ನಾವೇನು ಹೆಸರು ಹೇಳಿದ್ದೀರಿ ಅದು ನಿಜ ಅಂತೇಳಿ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇವತ್ತು ಬಲ್ಜಿಗ ಜನಾಂಗಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿರವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಬಲ್ಜಿಗ ಅಭಿವೃದ್ಧಿ ನಿಗಮ, ಯೋಗಿ ನಾರಾಯಣ ಅಧ್ಯಯನ ಕೇಂದ್ರ, 3A ಇದ್ದಿದ್ದನ್ನು 2Aಗೆ ತಂದು ಬಲ್ಜಿಗ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಂತೇಳಿ ಇದನ್ನೆಲ್ಲ ಸವಲತ್ತುಗಳನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂದೆ ನಮ್ಮ PC ಮೋಹನ್ ಅವರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಓಡಾಡಿ ಬಲ್ಜಿಗ ಜನಾಂಗನ ಒಗ್ಗಟ್ಟು ಮಾಡಿ ಹೋರಾಟಗಳನ್ನು ಮಾಡಿ ನಮ್ಮ ಯಡಿಯೂರಪ್ಪರ ಮೇಲೆ ಮತ್ತು ಬಸವರಾಜ ಬೊಮ್ಮಾಯಿಯವ್ರ ಮೇಲೆ ಒತ್ತಡ ಏರಿ ಆ ಕಮ್ಯುನಿಟಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ತಂದಿದ್ದಾರೆ. ಅದನ್ನು ಮೊನ್ನೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮನಬಂದಂತೆ ಏಕವಚನದಲ್ಲಿ ನಿಮ್ಮ ಅಪ್ಪಂದೆಲ್ಲ ಕಾರ್ಯಕ್ರಮ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಅಂತ ಹೇಳಿ ಸಿದ್ದರಾಮಯ್ಯನವ್ರ ಪೂಜೆ ಮಾಡೋಕ್ಕೆ ಹೋಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ನಿಜವಾಗ್ಲೂ ಹುಚ್ಚ ವೆಂಕಟೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನ ಆಕಸ್ಮಿಕವಾಗಿ ಏನವರು MLA ಆದರು, ಅದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ಈಗ ಅರ್ಥ ಮಾಡ್ಕೊತಾ ಇದ್ದಾರೆ ನಾವು ತಪ್ಪು ಮಾಡಿದ್ರಿ ಅಂತೇಳಿ. ಈಗ ನಮ್ಮನ್ನು ಅಧಿಕಾರಕ್ಕೆ ತಂದ ಮೇಲೆ ನಾವು ಆ ಜಿಲ್ಲೆಗೆ ಏನು ಮಾಡಿದ್ದೀರಿ ಅನ್ನೋದು ಇಂಪಾರ್ಟೆಂಟು, ನಮ್ಮ ಕ್ಷೇತ್ರಕ್ಕೆ ಏನು ಮಾಡಿದ್ದೀರಿ ಅನ್ನೋದು ಇಂಪಾರ್ಟೆಂಟು. ಅದು ಬಿಟ್ಟು ಇವರು ಪ್ರತಿಯೊಂದು ವಿಷಯದಲ್ಲೂ ಆ ಬಜೆಟ್ ಮಂಡನೆ ಆದಾಗ ಒಂದು ಕಮ್ಯುನಿಟಿಗೆ ಹೆಚ್ಚಿಗೆ ನೀವು ಒತ್ತು ಕೊಟ್ಟಿದ್ದೀರಿ, ಹಿಂದೂ ಜನಾಂಗದ ಹೆಣ್ಮಕ್ಳ ಮದುವೆಗೆ ಒಂದು 50,000 ಕೊಡ್ಬೋದಾಗಿತ್ತಲ್ಲ, ಅರ್ಚಕರಿಗೆ ಏನು ಹಣ ಕೊಡೋಂಥದ್ದು ಪೇಮೆಂಟ್ ಕೊಡೋದಿದೆ ಅದನ್ನು ರೈಸ್ ಮಾಡ್ಬೋದಾಗಿತ್ತು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಇವ್ರು ಯಾರ್ಯಾರು ಹೇಳ್ತಾ ಇದ್ದಾರೆ ಈ ಥರ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥ ಈ ಪ್ರದೀಪ್ ಈಶ್ವರ್ ಅವರು ನಿಜವಾಗ್ಲೂ ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋಗಿ ಅತಿ ಬೇಗ ಚಿಕಿತ್ಸೆ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆ ನಾವು ಮಾಡಿರೋ ತಪ್ಪು ಅಂತ ಹೇಳ್ಬಿಟ್ಟು ಹೇಳಿ ಈಗಾಗಲೇ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ.